ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನ ಅಂದ್ರೆ ಈ ವಿಶೇಷ ವಿಶ್ಲೇಷಣೆಗೆ ನಮ್ಮ ವೀಕ್ಷಕರೆಲ್ಲರಿಗೂ, ವಿಶೇಷವಾಗಿ ಪರೀಕ್ಷೆಗೆ ತಯಾರಿ ನಡೆಸ್ತಿರೋ ವಿದ್ಯಾರ್ಥಿಗಳಿಗೆ ಆದರದ ಸ್ವಾಗತ. 1819ರ ರೊಮ್ಯಾಂಟಿಕ್ ಯುಗದಲ್ಲಿ ಪಿ.ಬಿ. ಶೆಲ್ಲಿಯವರು ಫ್ಲಾರೆನ್ಸ್ ನಗರದಲ್ಲಿದ್ದಾಗ ತಮ್ಮ ಪ್ರಸಿದ್ಧ ಕವಿತೆ ಓಡ್ ಟು ದ ವೆಸ್ಟ್ ವಿಂಡ್ ಅನ್ನು ಬರೆದರು. ಓ, ಅಂದ್ರೆ ಇದೇ ಆ ಕವಿತೆಯ ಹಿನ್ನೆಲೆ? ಖಂಡಿತ. ಆ ಕಾಲಘಟ್ಟದಲ್ಲಿ ಯುರೋಪಿನಲ್ಲಿ ಏನಾಗಿತ್ತು ಅಂದ್ರೆ, ಫ್ರೆಂಚ್ ಕ್ರಾಂತಿಯ ವೈಫಲ್ಯದ ನಂತರ ಒಂದು ರೀತಿಯ ರಾಜಕೀಯ ಹತಾಶೆ ಮನೆ ಮಾಡಿತ್ತು. ಶೆಲ್ಲಿಯವರಂಥ ಆದರ್ಶವಾದಿಗಳಿಗೆ ತೀವ್ರ ಭ್ರಮನಿರಸನವಾಗಿತ್ತು. ಹೀಗಾಗಿ ಈ ಕವಿತೆಯಲ್ಲಿ ಅವರ ವೈಯಕ್ತಿಕ ದುಃಖ ಮತ್ತು ಸಮಾಜದಲ್ಲಿ ಹೊಸ ಬದಲಾವಣೆಯ ಆಸೆ ಇವೆರಡೂ ಬಹಳ ಆಳವಾಗಿ ಬೆರೆತು ಹೋಗಿವೆ. ಸರಿ, ಬನ್ನಿ ಇವತ್ತಿನ ನಮ್ಮ ಈ ವಿಶೇಷ ಅಧ್ಯಯನದಲ್ಲಿ ಕವಿತೆಯ ಮೂಲಕವೇ ಇದನ್ನ ಅನ್ವೇಷಿಸೋಣ. ಮೊದಲಿಗೆ ಕ್ಯಾಂಟೋ 1 ಅಂದ್ರೆ ಭೂಮಿಯ ಮೇಲೆ ಈ ಗಾಳಿಯ ಪ್ರಭಾವ ಹೇಗಿರ್ತದೆ ಎಂದು ನೋಡೋಣ. ನಾನು ಮೊದಲ 3 ಸ್ಟ್ಯಾನ್ಸಾಗಳನ್ನು ಇಂಗ್ಲಿಷ್ನಲ್ಲಿ ಓದುತ್ತೇನೆ. ಖಂಡಿತ ಓದಿ. Wind, thou breath of autumn's being, thou from whose unseen presence the leaves dead are driven like ghosts from an enchanter fleeing, yellow and black and pale and hectic red, pestilence-stricken multitudes, O thou, who chariotest to their dark wintry bed the winged seeds, where they lie cold and low, each like a corpse within its grave, until thine azure sister of the spring shall blow. ಇಲ್ಲಿ ಕವಿ ನೇರವಾಗಿ ಪಶ್ಚಿಮದ ಗಾಳಿಯ ಜೊತೆ ಮಾತನಾಡುತ್ತಿದ್ದಾರೆ. ಅದನ್ನ ವೈಲ್ಡ್ ಅಥವಾ ಕಾಡು ಗಾಳಿ ಅಂತ ಕರೆಯುತ್ತಿದ್ದಾರೆ. ಈ ಗಾಳಿಯನ್ನು ಶರತ್ಕಾಲದ ಉಸಿರು ಅಂದ್ರೆ ಬ್ರೆತ್ ಆಫ್ ಆಟಮ್ ಅಂತ ಕರೆದಿದ್ದಾರೆ. ಶರತ್ಕಾಲದ ಉಸಿರು. ಹೌದು. ಗಾಳಿ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅದರ ಪ್ರಭಾವ ಎಷ್ಟಿದೆ ಅಂದ್ರೆ ಒಣಗಿದ ಎಲೆಗಳು ಆ ಗಾಳಿಗೆ ಸಿಲುಕಿ ಹಾರಿ ಹೋಗುತ್ತಿವೆ. ಇಲ್ಲಿ ಪರೀಕ್ಷೆಗೆ ಬಹಳ ಮುಖ್ಯವಾದ ಒಂದು ಅದ್ಭುತ ಉಪಮೆ ಅಂದ್ರೆ ಸಿಮಿಲಿ ಇದೆ. ಸಿಮಿಲಿ ಯಾವುದು ಅಂತ ವಿವರಿಸ್ತೀರಾ? ಖಂಡಿತ. ಹಾರಿ ಹೋಗುವ ಒಣಗಿದ ಎಲೆಗಳನ್ನು ಕವಿ ಮಾಂತ್ರಿಕನಿಗೆ ಹೆದರಿ ಓಡುತ್ತಿರುವ ಭೂತಗಳಿಗೆ ಹೋಲಿಸಿದ್ದಾರೆ. ಲೈಕ್ ಘೋಸ್ ಫ್ರಮ್ ಎನ್ ಎನ್ಚಾಂಟರ್ ಫ್ಲೀಯಿಂಗ್ ಅಂತ. ಒಂದು ನಿಮಿಷ, ಇದೇನೋ ಹಾರರ್ ಸಿನಿಮಾದ ದೃಶ್ಯದ ಹಾಗಿದೆಯಲ್ಲ. ಕವಿಗಳು ಸಾಮಾನ್ಯವಾಗಿ ಎಲೆಗಳನ್ನ ಚಿಟ್ಟೆಗಳಿಗೆ ಅಥವಾ ಹಕ್ಕಿಗಳಿಗೆ ಹೋಲಿಸ್ತಾರೆ. ಆದ್ರೆ ಶೆಲ್ಲಿಯಲ್ಲಿ ಮಾಂತ್ರಿಕ, ಭೂತಗಳು ಅಂತ ಏಕೆ ಬಳಸ್ತಿದ್ದಾರೆ? ಬಹಳ ಒಳ್ಳೆಯ ಪ್ರಶ್ನೆ. ಕೇವಲ ಗಾಳಿಯ ವರ್ಣನೆಗೆ ಇಷ್ಟು ಭೀಕರವಾದ ಕಲ್ಪನೆ ಬೇಕಿತ್ತಾ ಅಂತ ನಿಮ್ಗನ್ಸ್ಬೋದು. ಆದರೆ ಶೆಲ್ಲಿಯಲ್ಲಿ ಬರೀ ಎಲೆಗಳ ಬಗ್ಗೆ ಮಾತನಾಡ್ತಿಲ್ಲ. ಆ ಒಣಗಿದ ಎಲೆಗಳು ಸಮಾಜದಲ್ಲಿರುವ ಹಳೆಯ, ಕೊಳೆತ, ಭ್ರಷ್ಟ ಆಲೋಚನೆಗಳು ಮತ್ತು ರಾಜಕೀಯ ವ್ಯವಸ್ಥೆಗಳ ಸಂಕೇತ. ಓ, ಈಗ ಅರ್ಥವಾಗುತ್ತಿದೆ. ಅದಕ್ಕೆ ಮುಂದಿನ ಸಾಲುಗಳಲ್ಲಿ ಆ ಎಲೆಗಳ ಬಣ್ಣಗಳನ್ನ ಕವಿ ವರ್ಣಿಸಿದರೆ ಹಳದಿ, ಕಪ್ಪು, ಬಿಳಿಚೋದ ಮತ್ತು ಕೆಂಪು ಅಂದರೆ ಹೆಕ್ಟಿಕ್ ರೆಡ್. ಇವೆಲ್ಲವೂ ರೋಗದ ಬಣ್ಣಗಳು, ಗೊತ್ತಾ? ಎಲೆಗಳನ್ನ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾದ ಜನರ ಗುಂಪಿಗೆ ಹೋಲಿಸಲಾಗಿದೆ. ಸಮಾಜದ ಹಳೆಯ ವ್ಯವಸ್ಥೆ ರೋಗಗ್ರಸ್ತವಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಅಬ್ಬಾ, ಎಂತಹ ಆಳವಾದ ಅರ್ಥ! ಆ ರೋಗಗ್ರಸ್ತ ಎಲೆಗಳನ್ನ ಗಾಳಿಯು ರಥದಂತೆ ಹೊತ್ಕೊಂಡು ಹೋಗಿ ಚಳಿಗಾಲದ ಹಾಸಿಗೆಯಲ್ಲಿ ಅಂದ್ರೆ ಭೂಮಿಯಲ್ಲಿ ಮಲಗಿಸ್ತಾ ಇದೆ ಅಲ್ವಾ? ಹೌದು. ಆದರೆ ಅಲ್ಲಿಗೆ ಮುಗಿಯೋದಿಲ್ಲ. 3ನೇ ಸ್ಟಾನ್ಸಾದಲ್ಲಿ ಗಾಳಿ ಕೇವಲ ಎಲೆಗಳನ್ನ ಮಾತ್ರವಲ್ಲ, ರೆಕ್ಕೆಗಳಿರುವ ಬೀಜಗಳನ್ನು ಹಾರಿಸ್ಕೊಂಡು ಹೋಗಿ ಮಣ್ಣಿನಲ್ಲಿ ಸೇರಿಸ್ತದೆ ಅಂತ ಇದೆ. ಆ ವಿಂಗ್ಡ್ ಸೀಡ್ಸ್ ಅಂತ ಇತ್ತಲ್ಲ, ಅದೇ ಅಲ್ವಾ? ಎಕ್ಸಾಕ್ಟ್ಲಿ. ಆ ಬೀಜಗಳು ಚಳಿಗಾಲದಲ್ಲಿ ಶವಪೆಟ್ಟಿಗೆಯಲ್ಲಿರುವ ಶವಗಳಂತೆ ತಂಪಾಗಿ ಮಲಗಿರ್ತವೆ. ಲೈಕ್ ಅ ಕಾರ್ಪ್ಸ್ ವಿದಿನ್ ಇಟ್ಸ್ ಗ್ರೇವ್ ಅಂತ. ಸರಿ, ಮತ್ತು ಎಲ್ಲಿಯವರೆಗೆ ಅವು ಹಾಗೆ ಮಲಗಿರ್ತವೆ? ವಸಂತ ಋತುವಿನ ಆಗಮನದವರೆಗೆ. ವಸಂತಕಾಲದ ಗಾಳಿಯನ್ನ ಕವಿಯಲ್ಲಿ ಪಶ್ಚಿಮದ ಗಾಳಿಯ ಸಹೋದರಿ ಅಂತ ಕರೆದಿದ್ದಾರೆ. ಹೌದು, ಅಜೂರ್ ಸಿಸ್ಟರ್ ಆಫ್ ದಿ ಸ್ಪ್ರಿಂಗ್. ಸರಿ, ವಸಂತ ಋತು ಬಂದಾಗ ಏನಾಗುತ್ತೆ ಅಂತ ಮುಂದಿನ 2 ಸ್ಟ್ಯಾನ್ಸಾಗಳಲ್ಲಿ ಓದೋಣ. ಹರ್ ಕ್ಲೆರಿಯನ್ ಓವರ್ ದ ಡ್ರೀಮಿಂಗ್ ಅರ್ತ್ ಅಂಡ್ ಫಿಲ್, ಡ್ರೈಮಿಂಗ್ ಸ್ವೀಟ್ ಬರ್ಡ್ಸ್ ಲೈಕ್ ಫ್ಲಾಕ್ಸ್ ಟು ಫೀಡ್ ಇನ್ ಏರ್, ವಿತ್ ಲಿವಿಂಗ್ ಹ್ಯೂಸ್ ಅಂಡ್ ಓಡರ್ಸ್ ಪ್ಲೇನ್ ಅಂಡ್ ಹಿಲ್. ವೈಲ್ಡ್ ಸ್ಪಿರಿಟ್ ವಿಚ್ ಆರ್ಟ್ ಮೂವಿಂಗ್ ಎವ್ರಿವೇರ್, ಡಿಸ್ಟ್ರಾಯರ್ ಅಂಡ್ ಪ್ರಿಸರ್ವರ್, ಹಿಯರ್ ಓ ಹಿಯರ್. ಇಲ್ಲಿ ನೋಡಿ, ವಸಂತ ಕಾಲವು ತನ್ನ ತುತ್ತೂರಿಯನ್ನ ಅಂದ್ರೆ ಕ್ಲಾರಿಯನ್ನನ್ನ ಊದಿದಾಗ ಚಳಿಗಾಲದಲ್ಲಿ ನಿದ್ದೆ ಮಾಡ್ತಿದ್ದ ಭೂಮಿ ಎಚ್ಚರಗೊಳ್ತದೆ. ಒಂಥರ ಅಲಾರ್ಮ್ ಹೊಡೆದರಾಗೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ಕುರಿಗಳ ಮಂದೆ ಗಾಳಿಯಲ್ಲಿ ಮೇಲು ಹೋಗುವಂತೆ ಸುಂದರವಾದ ಮೊಗ್ಗುಗಳು ಅರಳಿ ಹೊರಬರ್ತವೆ.
ಬೆಟ್ಟ ಮತ್ತು ಬಯಲು ಪ್ರದೇಶಗಳೆಲ್ಲವೂ ಜೀವಂತ ಬಣ್ಣಗಳಿಂದ ಮತ್ತು ಸುಗಂಧದಿಂದ ತುಂಬಿ ಹೋಗ್ತವೆ. ಅಂದ್ರೆ ಸತ್ತಂತೆ ಮಲಗಿದ್ದ ಆ ಬೀಜಗಳಿಗೆ ಈಗ ಮರುಜೀವ ಸಿಕ್ಕಿದೆ. ಇಲ್ಲಿ 5ನೇ ಸ್ಟ್ಯಾನ್ಸಾದ ಕೊನೆಯಲ್ಲಿ ಬರುವ ಆ ಪ್ರಸಿದ್ಧ ಸಾಲು ಬರುತ್ತದೆ. ಡೆಸ್ಟ್ರಾಯರ್ ಆ್ಯಂಡ್ ಪ್ರಿಸರ್ವರ್, ಹಿಯರ್ ಓ ಹಿಯರ್. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಲ್ವೇ? ಬಹಳ ಅಂದ್ರೆ ಬಹಳ ಮುಖ್ಯ. ಇದು ಇಡೀ ಕವಿತೆಯ ಸಾರಾಂಶ. ಗಾಳಿಯು ಹಳೆ ಒಣಗಿದ ಎಲೆಗಳನ್ನ ಅಂದ್ರೆ ಭ್ರಷ್ಟ ವ್ಯವಸ್ಥೆಯನ್ನ ನಾಶ ಮಾಡೋದ್ರಿಂದ ಅದು ಡೆಸ್ಟ್ರಾಯರ್. ಓ, ಮತ್ತು ಅದೇ ಸಮಯದಲ್ಲಿ ಹೊಸ ಬೀಜಗಳನ್ನ ಬಿತ್ತಿ ವಸಂತಕಾಲದಲ್ಲಿ ಅವು ಹುಟ್ಟಲು ದಾರಿ ಮಾಡೋದ್ರಿಂದ ಅದು ಪ್ರಿಸರ್ವರ್ ಕೂಡ ಹೌದು. ಖಂಡಿತ. ನಾಶವಿಲ್ಲದೆ ಹೊಸ ಸೃಷ್ಟಿ ಸಾಧ್ಯವಿಲ್ಲ ಎಂಬುದು ಶೆಲ್ಲಿಯವರ ಕ್ರಾಂತಿಕಾರಿ ಚಿಂತನೆ. ಅದ್ಭುತ. ಈಗ ಕ್ಯಾಂಟೋ 2 ಅಂದ್ರೆ ಆಕಾಶದಲ್ಲಿ ಈ ಗಾಳಿಯ ಆರ್ಭಟ ಹೇಗಿರ್ತದೆ ಅಂತ ನೋಡೋಣ. ಸ್ಟ್ಯಾನ್ಸಾಗಳು 1ರಿಂದ 3. Thou on whose stream, mid the steep sky's commotion, loose clouds like earth's decaying leaves are shed, shook from the tangled boughs of heaven and ocean, angels of rain and lightning, there are spread on the blue surface of thine airy surge, like the bright hair uplifted from the head of some fierce Maynard, even from the dim verge of the horizon to the zenith's height, the locks of the approaching storm, thou dirge. ಭೂಮಿಯ ಮೇಲಿನ ಕಥೆ ಮುಗಿದ ಮೇಲೆ ಕವಿ ಈಗ ತಮ್ಮ ಕ್ಯಾಮೆರಾವನ್ನ ಆಕಾಶದತ್ತ ತಿರುಗಿಸ್ತಿದ್ದಾರೆ. ಆಕಾಶದಲ್ಲಿ ನಡೆಯುತ್ತಿರುವ ಗದ್ದಲದಲ್ಲಿ ಅಂದ್ರೆ ಸ್ಕೈಸ್ ಕಮೋಷನ್ನಲ್ಲಿ ಮೋಡಗಳು ಗಾಳಿಯ ಪ್ರವಾಹಕ್ಕೆ ಸಿಲುಕಿ ಚದರಿ ಹೋಗುತ್ತಿವೆ. ಆ ಮೋಡಗಳನ್ನ ಕವಿ ಮತ್ತೆ ಭೂಮಿಯ ಮೇಲಿನ ಉದುರಿದ ಎಲೆಗಳಿಗೆ ಹೋಲಿಸುತ್ತಿದ್ದಾರಲ್ವಾ? ಹೌದು. ಆಕಾಶ ಮತ್ತು ಸಮುದ್ರವನ್ನ ಒಂದು ದೊಡ್ಡ ಮರದ ಕೊಂಬೆಗಳಿಗೆ ಹೋಲಿಸಿ ಅಲ್ಲಿಂದ ಮೋಡಗಳೆಂಬ ಎಲೆಗಳು ಉದುರುತ್ತಿವೆ ಅಂತ ಹೇಳಿದ್ದಾರೆ. ಆ ಮೋಡಗಳನ್ನ ಕವಿ ಏಂಜಲ್ಸ್ ಆಫ್ ರೇನ್ ಅಂಡ್ ಲೈಟ್ನಿಂಗ್ ಅಂದ್ರೆ ಮಳೆ ಮತ್ತು ಸಿಡಿಲಿನ ದೇವತೆಗಳು ಅಂತ ಕರೆಯುತ್ತಿದ್ದಾರೆ. ಆ ಮೋಡಗಳು ಹರಡಿಕೊಂಡಿರುವ ರೀತಿ ಹೇಗಿದೆ ಅಂದ್ರೆ ಯಾರೋ ಒಬ್ಬರ ತಲೆಯಿಂದ ಮೇಲಕ್ಕೆ ಹಾರುತ್ತಿರುವ ಪ್ರಕಾಶಮಾನವಾದ ಕೂದಲಿನಂತೆ ಕಾಣುತ್ತಿವೆ. ಆ ಕೂದಲು ಯಾರದ್ದು ಅಂತ ಗೊತ್ತಾ? ಇಲ್ಲಿ ಕವಿ ಮೈನಾರ್ಡ್ ಎಂಬ ಪದ ಬಳಸಿದ್ದಾನೆ. ಹೌದು, ಒಂದು ನಿಮಿಷ. ಗ್ರೀಕ್ ಪುರಾಣದಲ್ಲಿ ನಮ್ಗೆ ಜ್ಯೂಸ್, ಅಪೋಲೋ ಅಂತೆಲ್ಲ ಗೊತ್ತಿದೆ. ಆದ್ರೆ ಯಾರು ಈ ಮೈನಾರ್ಡ್? ಗಾಳಿಯ ಕವಿತೆಯಲ್ಲಿ ಇಂಥ ವಿಚಿತ್ರವಾದ ಪಾತ್ರವೇಕೆ? ಇದೇ ಶೆಲ್ಲಿಯವರ ಜೀನಿಯಸ್ ನೋಡಿ. ಮೈನಾರ್ಡ್ ಎಂದರೆ ಗ್ರೀಕ್ ಪುರಾಣದಲ್ಲಿ ಬರುವ ಮದ್ಯದ ದೇವತೆಯಾದ ಡಯೋನೈಸಸ್ನ ಹುಚ್ಚು ಭಕ್ತರು. ಅವರು ಕಾಡಿನಲ್ಲಿ ಕುಡಿದು ಉನ್ಮಾದದಲ್ಲಿ ತಮ್ಮ ಕೂದಲುಗಳನ್ನು ಬಿಚ್ಚಿಟ್ಕೊಂಡು ಹುಚ್ಚಾಪಟ್ಟೆ ಕುಣಿಯುವವರು. ಓ ಹೌದಾ, ಎಂಥ ಹೋಲಿಕೆ ಇದು! ಹೌದು. ಕವಿ ಆ ಭೀಕರ ಮೈನಾಡ್ನ ಹಾರಾಡುವ ಕೂದಲಿಗೆ ಈ ಚಂಡಮಾರುತದ ಮೋಡಗಳನ್ನು ಹೋಲಿಸ್ತಿದ್ದಾರೆ. ಅಂದರೆ ಬಿರುಗಾಳಿಯು ಒಂದು ರೀತಿಯ ಉನ್ಮಾದದಲ್ಲಿದೆ, ಅದಕ್ಕೆ ಯಾವ ನಿಯಂತ್ರಣವೂ ಇಲ್ಲ ಅಂತ ಅರ್ಥ. ದಿಗಂತದಿಂದ ಆಕಾಶದ ತುತ್ತ ತುದಿಯವರೆಗೆ ಈ ಚಂಡಮಾರುತದ ಕೂದಲು ಹರಡಿಕೊಂಡಿದೆ. ಇಲ್ಲಿ ಗಾಳಿಯನ್ನು ಸಾಯತಿರುವ ವರ್ಷದ ಡರ್ಜ್ ಅಂದ್ರೆ ಶೋಕಗೀತೆ ಅಥವಾ ಫ್ಯೂನರಲ್ ಸಾಂಗ್ ಅಂತ ಕರೆಯಲಾಗಿದೆ ಅಲ್ವಾ? ಪ್ರಕೃತಿಯನ್ನ ಕೇವಲ ರಮಣೀಯವಾಗಿ ಮಾತ್ರವಲ್ಲ, ಅತ್ಯಂತ ಭೀಕರವಾಗಿ ಮತ್ತು ಆಕ್ರಮಣಕಾರಿಯಾಗಿ ಚಿತ್ರಿಸಲಾಗಿದೆ. ಕವಿಯ ಕಲ್ಪನಾ ಶಕ್ತಿ ಎಷ್ಟೊಂದು ತೀಕ್ಷ್ಣವಾಗಿದೆ. ಖಂಡಿತ. ಆಕಾಶದಲ್ಲೂ ಈ ಗಾಳಿಯ ಸಂಪೂರ್ಣ ನಾಶಕ ಶಕ್ತಿಯ ದರ್ಬಾರು ಎದ್ದು ಕಾಣುತ್ತದೆ. ಮುಂದಿನ ಸ್ಟ್ಯಾನ್ಸಾಗಳು ಓದೋಣ. ಆಫ್ ದ ಡೈಯಿಂಗ್ ಇಯರ್ ಟು ವಿಚ್ ದಿಸ್ ಕ್ಲೋಸಿಂಗ್ ನೈಟ್ will be the dome of a vast sepulchre, vaulted with all thy congregated might of vapors, from whose solid atmosphere black rain and fire and hail will burst. O hear. ಕತ್ತಲ ರಾತ್ರಿಯನ್ನ ಕವಿ ಸಾಯ್ತಿರುವ ವರ್ಷದ ಸಮಾಧಿಯ ಗುಮ್ಮಟಕ್ಕೆ ಹೋಲಿಸಿದ್ದಾರೆ. ಅಂದರೆ ಡೋಮ್ ಆಫ್ ಅ ವಾಸ್ಟ್ ಸೆಪಲ್ಕರ್. ಆಕಾಶವೇ ಒಂದು ದೊಡ್ಡ ಸಮಾಧಿ ಮತ್ತು ಗಾಳಿಯೂ ಸೇರಿಸಿದ ಮೋಡಗಳೇ ಆ ಸಮಾಧಿಯ ಮೇಲ್ಛಾವಣಿ. ಆ ದಟ್ಟವಾದ ಮೋಡಗಳಿಂದ ಕಪ್ಪು ಮಳೆ, ಬೆಂಕಿ ಅಂದ್ರೆ ಸಿಡಿಲು ಮತ್ತು ಆಲಿಕಲ್ಲುಗಳು ಸ್ಫೋಟಗೊಂಡು ಸುರಿಯುತ್ತವೆ ಅಂತ ಅರ್ಥ ಅಲ್ವಾ? ಹೌದು. ಬ್ಲ್ಯಾಕ್ ರೈನ್ ಅಂಡ್ ಫೈರ್ ಅಂಡ್ ಹೇಲ್. ಸರಿ, ಭೂಮಿ ಆಕಾಶ ಆಯ್ತು. ಈಗ ಕ್ಯಾಂಟೋ 3 ಸಮುದ್ರದ ಮೇಲಿನ ಪ್ರಭಾವ ನೋಡೋಣ. ಸ್ಟ್ಯಾನ್ಸಾಗಳು 1ರಿಂದ 3. Thou who didst waken from his summer dreams the blue Mediterranean where he lay, lulled by the coil of his crystalline streams, beside a pumice isle in Baia's Bay, and saw in sleep old palaces and towers, quivering within the waves' intenser day, all overgrown with azure moss and flowers, so sweet the sense faints picturing them. Thou for whose paths the Atlantic's level powers.
ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಬೇಸಿಗೆಯ ಕನಸಿನಲ್ಲಿ ಬಹಳ ಶಾಂತವಾಗಿ ಮಲಗಿದೆ. ತನ್ನದೇ ಆದ ಸ್ವಚ್ಛವಾದ ಸ್ಫಟಿಕದಂತಹ ಅಲೆಗಳ ಜೋಗುಳಕ್ಕೆ ಅದು ನಿದ್ದೆ ಮಾಡ್ತಿದೆ. ಎಂಥ ಶಾಂತವಾದ ದೃಶ್ಯ. ಆದರೆ ಈ ಪಶ್ಚಿಮದ ಗಾಳಿ ಬಂದು ಆ ಶಾಂತ ಸಮುದ್ರವನ್ನು ನಿದ್ದೆಯಿಂದ ಎಬ್ಬಿಸ್ತದೆ. ಆ ಸಮುದ್ರ ಬಯಕೊಲ್ಲಿಯ ಹತ್ತಿರ ಮಲಗಿ ತನ್ನ ಕನಸಿನಲ್ಲಿ ನೀರಿನೊಳಗಿರುವ ಪ್ರಾಚೀನ ಅರಮನೆಗಳು ಮತ್ತು ಗೋಪುರಗಳನ್ನು ನೋಡುತ್ತಿತ್ತು. ಇಲ್ಲಿ ನಂದೊಂದು ಪ್ರಶ್ನೆ. ಕವಿ ಈ ಪ್ರಾಚೀನ ಅರಮನೆಗಳು ಅಂತ ಹೇಳುವಾಗ ಅದು ಕೇವಲ ಮುಳುಗಿರುವ ಕಟ್ಟಡಗಳಷ್ಟೇನಾ, ಅಥವಾ ಹಳೆಯ ಶ್ರೀಮಂತಿಕೆ, ರಾಜಪ್ರಭುತ್ವದ ಅಹಂಕಾರದ ಸಂಕೇತನ? ಅರೆ, ಸರಿಯಾಗಿ ಹಿಡಿದಿರಿ. ಆ ಪ್ರಾಚೀನ ಅರಮನೆಗಳು ಹಳೆಯ ಭ್ರಷ್ಟ ರಾಜಪ್ರಭುತ್ವದ ಸಂಕೇತನೇ. ಅವು ಈಗ ನೀರಿನ ಅಡಿಯಲ್ಲಿ ಮುಳುಗಿ ನೀಲಿ ಬಣ್ಣದ ಪಾಚಿ ಮತ್ತು ಹೂವುಗಳಿಂದ ಆವೃತವಾಗಿವೆ. ಮೇಲ್ನೋಟಕ್ಕೆ ಅದು ಎಷ್ಟು ಸುಂದರವಾಗಿದೆ ಅಂದ್ರೆ ಊಹಿಸಿಕೊಂಡ್ರೆ ನಮ್ಮ ಇಂದ್ರಿಯಗಳೇ ಮಂಕಾಗ್ತವೆ ಅಂತ ಕವಿ ಹೇಳ್ತಿದ್ದಾನೆ. ನಿಜ. ಅಂದ್ರೆ ಸೆನ್ಸ್ ಫೇಂಟ್ಸ್. ಇದರ ಅರ್ಥ ಏನು ಗೊತ್ತಾ? ಹಳೆಯ ವ್ಯವಸ್ಥೆ ನೋಡಲು ಸುಂದರವಾಗಿದ್ರೂ ಅದು ಒಳಗಿನಿಂದ ಮುಳುಗಿದೆ ಮತ್ತು ಪೊಳೆಯುತ್ತಿದೆ. ಅಂತಹ ಶಾಂತವಾದ ಮೆಡಿಟೇರಿಯನ್ ಸಮುದ್ರವನ್ನು ಎಬ್ಬಿಸಿ ಕವಿ ಈಗ ಅಟ್ಲಾಂಟಿಕ್ ಸಾಗರದ ಕಡೆಗೆ ತಿರುಗುತ್ತಾರೆ. ಓ, ಅಟ್ಲಾಂಟಿಕ್ ಸಾಗರಕ್ಕೇನಾಗ್ತದೆ? ಸ್ಟಾನ್ಸಾಗಳು 4 ಮತ್ತು 5ರಲ್ಲಿ ನೋಡೋಣ. Cleave themselves into chasms, while far below, the sea blooms and the oozy woods, which wear the sapless foliage of the ocean, know thy voice, and suddenly grow grey with fear, and tremble and despoil themselves. O hear. ಪಶ್ಚಿಮದ ಗಾಳಿಯ ಪ್ರಭಾವಕ್ಕೆ ಅಟ್ಲಾಂಟಿಕ್ ಸಾಗರದ ಮೇಲ್ಮೈ ಬಿರುಕು ಬಿಟ್ಟು ಆಳವಾದ ಕಂದಕಗಳಾಗುತ್ತವೆ. ಇಲ್ಲಿ ಪರೀಕ್ಷೆಗೆ ಬಹಳ ಮುಖ್ಯವಾದ ಅಂಶವಿದೆ. ಗಮನಿಸಿ, ಗಾಳಿಯ ಶಕ್ತಿ ಕೇವಲ ನೀರಿನ ಮೇಲ್ಮೈಗೆ ಸೀಮಿತವಾಗಿಲ್ಲ. ಹೌದು, ಸಮುದ್ರದ ಆಳದಲ್ಲಿರುವ ಸಸ್ಯಗಳು ಮತ್ತು ಕಾಡುಗಳಿಗೂ ಈ ಗಾಳಿಯ ಬರುವಿಕೆ ಗೊತ್ತಾಗತ್ತೆ ಅಂತ ಕವಿ ಹೇಳಿದ್ದಾರೆ. ಖಂಡಿತ. ಆ ಆಳದ ಸಸ್ಯಗಳು ಗಾಳಿಯ ಶಬ್ದ ಕೇಳಿ ಭಯದಿಂದ ಬೆಳ್ಳಗಾಗ್ತವೆ. ಅಂದ್ರೆ ಗ್ರೋ ಗ್ರೇ ವಿತ್ ಫಿಯರ್. ನಡುಗ್ತವೆ ಮತ್ತು ತಮ್ಮ ಎಲೆಗಳನ್ನು ತಾವೇ ಉದುರಿಸ್ಕೊಳ್ತವೆ. ಅಂದ್ರೆ ಸಮಾಜದ ಆಳದಲ್ಲಿ ತಾವು ಬಹಳ ಸುರಕ್ಷಿತರಾಗಿದ್ದೇವೆ, ನಮಗೆ ಯಾವ ಕ್ರಾಂತಿಯೂ ತಟ್ಟೋದಿಲ್ಲ ಅಂದ್ಕೊಂಡಿರುವ ಜನರಿಗೂ ಈ ಬದಲಾವಣೆಯ ಬಿಸಿ ತಟ್ಟುತ್ತದೆ ಅಂತ ಕವಿ ಎಚ್ಚರಿಸ್ತಿದಾರಾ? 100ಕ್ಕೆ 100 ಸತ್ಯ. ಸಮುದ್ರದ ಆಳದಲ್ಲಿರುವ ಸಸ್ಯಗಳಿಗೂ ಈ ಗಾಳಿಯ ಭಯವಿದೆ ಅಂದ್ರೆ ಬದಲಾವಣೆ ಅಥವಾ ಕ್ರಾಂತಿ ಎಂಬುದು ಸಮಾಜದ ಪ್ರತಿಯೊಂದು ಸ್ತರಕ್ಕೂ ತಟ್ಟುತ್ತದೆ ಎನ್ನುವ ಗಹನವಾದ ಅರ್ಥ ಇಲ್ಲಿದೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಈ ಬದಲಾವಣೆಯ ಅನಿವಾರ್ಯತೆ ಬಗ್ಗೆ ಬರೆಯುವುದು ಬಹಳ ಮುಖ್ಯ. ಇದೊಂದು ಅದ್ಭುತವಾದ ಒಳನೋಟ. ಈಗ ಕವಿತೆಯು ಪ್ರಕೃತಿಯಿಂದ ಕವಿಯ ಆಂತರಿಕ ಜಗತ್ತಿಗೆ ಅಂದ್ರೆ ಕ್ಯಾಂಟೋ 4 ಪರ್ಸನಲ್ ರಿಫ್ಲೆಕ್ಷನ್ ಕಡೆಗೆ ಹೊರಳ್ತದೆ. ಸ್ಟ್ಯಾನ್ಸಾಗಳು 1ರಿಂದ 3. ಇಫ್ ಐ ವರ್ ಅ ಡೆಡ್ ಲೀಫ್ ದೌ ಮೈಟೆಸ್ಟ್ ಬೇರ್, ಇಫ್ ಐ ವರ್ ಅ ಸ್ವಿಫ್ಟ್ ಕ್ಲೌಡ್ ಟು ಫ್ಲೈ ವಿತ್ ದಿ, ಅ ವೇವ್ ಟು ಪ್ಯಾಂಟ್ ಬೆನೀತ್ ಥೈ ಪವರ್, and share the impulse of thy strength, only less free than thou, O uncontrollable. If even I were as in my boyhood, and could be the comrade of thy wanderings over heaven, as then, when to outstrip thy skier speed scarce seemed a vision, I would never have striven. ಇಲ್ಲಿಯವರೆಗೆ ಭೂಮಿ, ಆಕಾಶ, ಸಮುದ್ರದ ಮೇಲೆ ಗಾಳಿಯ ಶಕ್ತಿಯನ್ನು ವರ್ಣಿಸಿದ ಕವಿ ಈಗ ತನ್ನ ನೋವನ್ನು ಹೇಳಿಕೊಳ್ಳುತ್ತಿದ್ದಾನೆ. ನಾನೊಂದು ಒಳಗಿದ ಎಲೆಯಾಗಿದ್ರೆ ನೀನು ನನ್ನನ್ನು ಹೊತ್ಕೊಂಡು ಹೋಗ್ತಿದ್ದೆ, ನಾನೊಂದು ಮೋಡವಾಗಿದ್ರೆ ನಿನ್ನ ಜೊತೆ ಹಾರ್ತಿದ್ದೆ, ನಾನೊಂದು ಅಲೆಯಾಗಿದ್ರೆ ನಿನ್ನ ಶಕ್ತಿಯ ಜೊತೆ ಪಾಲುದಾರನಾಗ್ತಿದ್ದೆ ಅಂತ ಹಂಬಲಿಸುತ್ತಿದ್ದಾನೆ. ಮನುಷ್ಯನಾಗಿ ತನಗೆ ಆ ಸ್ವಾತಂತ್ರ್ಯ ಇಲ್ವಲ್ಲ ಎಂಬ ಅಸಹಾಯಕತೆ ಇದು ಅಲ್ವಾ? ಹೌದು. ಇಲ್ಲಿ ಕವಿ ತನ್ನ ಬಾಲ್ಯವನ್ನ ನೆನಪಿಸಿಕೊಳ್ತಿದ್ದಾನೆ. ಬಾಲ್ಯದಲ್ಲಿ ಕವಿ ಆಕಾಶದಲ್ಲಿ ಅಲೆಯುವ ಗಾಳಿಗೆ ತಾನು ಒಡನಾಡಿ ಅಂದ್ರೆ ಕಾಮ್ರೇಡ್ ಎಂದುಕೊಂಡಿದ್ದನಂತೆ. ಗಾಳಿಯ ವೇಗವನ್ನು ಮೀರಿಸುವುದು ತನಗೆ ಕಷ್ಟದ ಕೆಲಸವೇ ಅಲ್ಲ ಎಂಬ ಆತ್ಮವಿಶ್ವಾಸ ಅವನಿಗಿತ್ತು. ನಮಗೆಲ್ಲರಿಗೂ ಜೀವನದಲ್ಲಿ ಒಮ್ಮೊಮ್ಮೆ ಹೀಗೆ ಅನಿಸ್ತದೆ ಅಲ್ವಾ? ಬಾಲ್ಯದಲ್ಲಿ ನಾವೆಲ್ಲರೂ ಹೀಗೆ ಅಜೇಯರು ಅಂದ್ಕೊಂಡಿರ್ತೇವೆ. ಆದ್ರೆ ಬೆಳೆಯುತ್ತಾ ಬೆಳೆಯುತ್ತಾ ಜವಾಬ್ದಾರಿಗಳು, ಕಷ್ಟಗಳು ನಮ್ಮನ್ನು ಕಟ್ಟಿ ಹಾಕ್ತಾವೆ. ಖಂಡಿತ. ಆ ಆತ್ಮವಿಶ್ವಾಸ ಈಗ ಇಲ್ಲದ ಕಾರಣವೇ ತಾನು ಹೀಗೆ ಕಷ್ಟಪಟ್ಟು ಬೇಡಿಕೊಳ್ಳುವ ಪ್ರಮೇಯ ಬಂದಿದೆ ಎಂದು ಕವಿ ನೊಂದುಕೊಳ್ಳುತ್ತಿದ್ದಾನೆ. ಆ ನೋವಿನ ಅತಿರೇಕವೇ ಮುಂದಿನ ಸ್ಟ್ಯಾನ್ಸಾಗಳಾದ 4 ಮತ್ತು 5ರಲ್ಲಿ ಹೊರಹೊಮ್ಮುತ್ತದೆ. ಆಸ್ ದಸ್ ವಿತ್ ದೀ ಇನ್ ಪ್ರೇಯರ್ ಇನ್ ಮೈ ಸೋರ್ ನೀಡ್, ಓ ಲಿಫ್ಟ್ ಮೀ ಆಸ್ ಅ ವೇವ್, ಅ ಲೀಫ್, ಅ ಕ್ಲೌಡ್. ಐ ಫಾಲ್ ಅಪಾನ್ ದ ಥಾರ್ನ್ಸ್ ಆಫ್ ಲೈಫ್, ಐ ಬ್ಲೀಡ್. ಅ ಹೆವಿ ವೇಟ್ ಆಫ್ ours ಹ್ಯಾಸ್ ಚೈನ್ಡ್ ಅಂಡ್ ಬೌಡ್, ಒನ್ ಟೂ ಲೈಕ್ ದೀ, ಟೇಮ್ಲೆಸ್ ಅಂಡ್ ಸ್ವಿಫ್ಟ್ ಅಂಡ್ ಪ್ರೌಡ್. ಪರೀಕ್ಷೆಯ ದೃಷ್ಟಿಯಿಂದ
ಈ ಐ ಫಾಲ್ ಅಪಾನ್ ದ ಥಾರ್ನ್ಸ್ ಆಫ್ ಲೈಫ್, ಐ ಬ್ಲೀಡ್ ಎಂಬ ಸಾಲು ಇಡೀ ಕವಿತೆಯಲ್ಲೇ ಅತ್ಯಂತ ಪ್ರಮುಖವಾದದ್ದು. ನಾನು ಜೀವನದ ಮುಳ್ಳುಗಳ ಮೇಲೆ ಬಿದ್ದಿದ್ದೇನೆ, ನನಗೆ ರಕ್ತ ಸುರಿಯುತ್ತಿದೆ ಎಂದು ಕವಿ ಆರ್ತನಾದ ಮಾಡುತ್ತಿದ್ದಾನೆ. ಇದು ಕವಿಯ ವೈಯಕ್ತಿಕ ನೋವಲ್ವಾ? ಹೌದು. ತನ್ನ ಮಗುವಿನ ಸಾವು, ಸಮಾಜದ ಭ್ರಷ್ಟ ಸ್ಥಿತಿ ಇವೆಲ್ಲವೂ ಸೇರಿ ಕವಿಯನ್ನು ಮಾನಸಿಕವಾಗಿ ಕುಗ್ಗಿಸಿದೆ. ಕಾಲದ ಭಾರ ನನ್ನನ್ನು ಸರಪಳಿಯಿಂದ ಕಟ್ಟಿ ತಲೆಬಾಗುವಂತೆ ಮಾಡಿದೆ ಎಂದು ಹೇಳ್ತಿದ್ದಾನೆ. ಒಂದು ಕಾಲದಲ್ಲಿ ಕವಿ ಕೂಡ ಈ ಗಾಳಿಯಂತೆಯೇ ಪಳಗಿಸಲಾಗದ, ವೇಗವಾದ ಮತ್ತು ಹೆಮ್ಮೆಯ ವ್ಯಕ್ತಿಯಾಗಿದ್ದ. ಆಹಾ, ಕವಿಯ ವೈಯಕ್ತಿಕ ನೋವು ಇಲ್ಲಿ ಜಾಗತಿಕ ನೋವಾಗಿ ಬದಲಾಗುತ್ತಿದೆ. ಆದ್ರೆ ಕವಿತೆ ಇಂತಹ ಹತಾಶೆಯಲ್ಲಿ ಮುಗಿಯೋದಿಲ್ಲ. ಈಗ ಅಂತಿಮ ಭಾಗ, ಕ್ಯಾಂಟೋ 5, ಭರವಸೆ ಮತ್ತು ಕ್ರಾಂತಿಯ ಕರೆ. ಸ್ಟ್ಯಾನ್ಸಾಗಳು 1-3. ಮೇಕ್ ಮೀ ದೈ ಲಯರ್ ಈವನ್ ಆಸ್ ದ ಫಾರೆಸ್ಟ್ ಇಸ್. ವಾಟ್ ಇಫ್ ಮೈ ಲೀವ್ಸ್ ಆರ್ ಫಾಲಿಂಗ್ ಲೈಕ್ ಇಟ್ಸ್ ಓನ್? ದ ಟಮಲ್ಟ್ ಆಫ್ ದೈ ಮೈಟಿ ಹಾರ್ಮನೀಸ್ will take from both a deep autumnal tone. Sweet though in sadness, be thou spirit fierce, my spirit, be thou me impetuous one, drive my dead thoughts over the universe like withered leaves to quicken a new birth, and by the incantation of this verse. ಕವಿ ತನ್ನ ಹತಾಶೆಯಿಂದ ಹೊರಬಂದು ಗಾಳಿಯನ್ನ ಒಂದು ಕೋಲಿಕೆ ಕೇಳುತ್ತಿದ್ದಾನೆ. ನನ್ನನ್ನ ನಿನ್ನ ವಾದ್ಯವನ್ನಾಗಿ ಮಾಡುಕೋ ಅಂತ. ಕಾಳಿನ ಮರಗಳು ಹೇಗೆ ಗಾಳಿಗೆ ಸಂಗೀತ ನುಡಿಸ್ತಾವೆಯೋ ಹಾಗೆ ನನ್ನನ್ನು ಮಾಡು. ನನ್ನ ಜೀವನದ ಎಲೆಗಳೂ ಉದುರುತ್ತಿರ್ಬೋದು, ಆದರೆ ನಿನ್ನ ಪ್ರಬಲವಾದ ಸಂಗೀತದ ಅಬ್ಬರ ನನ್ನ ಮೂಲಕವೂ ಹೊರಹೊಮ್ಮಲಿ ಅಂತ ಕೇಳ್ತಿದ್ದಾರೆ. ಆ ಸಂಗೀತ ದುಃಖಭರಿತವಾಗಿದ್ದು ಸಿಹಿಯಾಗಿರುತ್ತದೆ. ಹೌದು, ಕವಿ ಅತ್ಯಂತ ಆವೇಶದಿಂದ, ಎಲೆಯಿ ತೀಕ್ಷ್ಣವಾದ ಶಕ್ತಿಯೇ, ನೀನು ನನ್ನ ಆತ್ಮವಾಗು, ನೀನೇ ನಾನಾಗು, ಅಂದ್ರೆ ಬಿ ದೌ ಮೀ ಎಂದು ಬೇಡಿಕೊಳ್ಳುತ್ತಿದ್ದಾನೆ. ಕವಿ ತನ್ನ ಮೂಲಕ ಏನನ್ನು ಸಾಧಿಸಲು ಹೊರಟಿದ್ದಾನೆ ಎಂದರೆ, ತನ್ನ ನಿರ್ಜೀವವಾದ ಒಣಗಿದ ಎಲೆಗಳಂತಿರುವ ಆಲೋಚನೆಗಳನ್ನ ಇಡೀ ಜಗತ್ತಿನಾದ್ಯಂತ ಹರಡಿ ಹೊಸ ಜನ್ಮಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಆಶಿಸುತ್ತಾನೆ. ತನ್ನ ಕವಿತೆಯ ಸಾಲುಗಳೇ ಒಂದು ಮಂತ್ರದಂತೆ, ಅಂದ್ರೆ ಇನ್ಕ್ಯಾಂಟೇಷನ್ ಥರ ಕೆಲಸ ಮಾಡ್ಲಿ ಎನ್ನುತ್ತಿದ್ದಾನೆ. ನಿಜ, ಕವಿತೆ ಇಲ್ಲಿ ಕ್ರಾಂತಿಯ ಅಸ್ತ್ರವಾಗುತ್ತಿದೆ. ಕೊರೆಯ ಸ್ಟ್ಯಾನ್ಸಾಗಳು 4 ಮತ್ತು 5 ಓದೋಣ. Scatter, as from an unextinguished hearth, ashes and sparks, my words among mankind. Be through my lips to unawakened earth the trumpet of a prophecy. O wind, if winter comes, can spring be far behind? ಇದೊಂದು ಅದ್ಭುತವಾದ ಚಿತ್ರಣ. ಆರಿಸಲಾಗದ ಒಲೆಯಿಂದ ಬೂದಿ ಮತ್ತು ಕಿಡಿಗಳು ಹೇಗೆ ಸಿಡಿಯುತ್ತವೋ ಹಾಗೆ ಕವಿಯ ಮಾತುಗಳು ಇಡೀ ಮನುಕುಲದ ಮೇಲೆ ಚದುರಬೇಕು ಅಂತ ಕವಿ ಬಯಸ್ತಿದ್ದಾರೆ. ಇನ್ನು ಎಚ್ಚರಗೊಳ್ಳದ ಮಲಗಿರುವ ಈ ಜಗತ್ತಿಗೆ ಭವಿಷ್ಯವಾಣಿಯ ತುತ್ತೂರಿಯಾಗ್ಲಿ ಅಂತ ಕವಿ ಬಯಸ್ತಿದ್ದಾನೆ ಅಲ್ವಾ? ಹೌದು. ಮತ್ತು ಆ ಕೊನೆಯ ಸಾಲು ನೋಡಿ, ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್. ಅಂದ್ರೆ ಚಳಿಗಾಲ ಬಂದ್ರೆ ವಸಂತಕಾಲ ದೂರವಿರಲು ಸಾಧ್ಯವೇ? ಪರೀಕ್ಷೆದ ದೃಷ್ಟಿಯಿಂದ ಈ ಸಾಲು ರೊಮ್ಯಾಂಟಿಕ್ ಯುಗದ ಆಶಾವಾದವನ್ನ, ಅಂದ್ರೆ ರೊಮ್ಯಾಂಟಿಕ್ ಆಪ್ಟಿಮಿಸಮ್ ಅನ್ನ ಅದ್ಭುತವಾಗಿ ಪ್ರತಿಬಿಂಬಿಸುತ್ತದೆ. ಚಳಿಗಾಲ ಎಂದರೆ ಕಷ್ಟಗಳು, ಮರಣ, ದಬ್ಬಾಳಿಕೆ. ವಸಂತಕಾಲ ಎಂದರೆ ಸುಖ, ಹೊಸ ಜೀವ, ಸ್ವಾತಂತ್ರ್ಯ. ಪ್ರಕೃತಿಯ ನಿಯಮದಂತೆ ಕಷ್ಟಗಳ ನಂತರ ಸುಖ ಖಂಡಿತ ಬಂದೇ ಬರುತ್ತದೆ ಎಂಬ ಅಗಾಧವಾದ ನಂಬಿಕೆ ಮತ್ತು ಭರವಸೆಯೊಂದಿಗೆ ಕವಿತೆ ಅಂತ್ಯವಾಗುತ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕವಿತೆ ಪ್ರಕೃತಿಯ ಶಕ್ತಿ, ಕವಿಯ ವೈಯಕ್ತಿಕ ದುಃಖ ಮತ್ತು ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಯ ಅವಶ್ಯಕತೆಯನ್ನು ಅತ್ಯಂತ ಸುಂದರವಾಗಿ ಒಂದೇ ಎಳೆಯಲ್ಲಿ ತಂದಿದೆ. ಪಶ್ಚಿಮದ ಗಾಳಿಯು ಹಳೆಯದನ್ನು ನಾಶ ಮಾಡುವ ಡೆಸ್ಟ್ರಾಯರ್ ಮತ್ತು ಹೊಸದನ್ನು ಸೃಷ್ಟಿಸುವ ಪ್ರಿಸರ್ವರ್ ಎಂಬ ಮಹಾನ್ ಶಕ್ತಿಯಾಗಿದೆ. ಖಂಡಿತ. ಇಂದಿನ ಈ ವಿಶೇಷ ವಿಶ್ಲೇಷಣೆ ಪರೀಕ್ಷಾ ತಯಾರಿಗೂ ಹಾಗೆಯೇ ನಿಮ್ಮ ಜ್ಞಾನಾರ್ಜನೆಗೂ ಬಹಳ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಕೊನೆಯದಾಗಿ, ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಉಪಯುಕ್ತ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮಸ್ಕಾರ. Hello, Karnataka viewers. If you found this explanation of Ode to the West Wind helpful, please subscribe to this channel for more literature videos. JRCB.